ರಾಷ್ಟ್ರೀಯ ಘೋಷಿತ ಸಂವಿಧಾನದ ವತಿಯಿಂದ 44 ದಿವಸ ಕೊಡಗು, ಉಡುಪಿ, ಮಂಗಳೂರು ಜಿಲ್ಲೆಯಾದ್ಯಂತ ಗೋವಿನೊಂದಿಗೆ ರಥಯಾತ್ರೆ ನಾವು ಮಾಡಿದ್ವಿ. ಗೋ ಉಳಿಸಬೇಕೆಂಬ ನಿಟ್ಟಿನಲ್ಲಿ 3 ಜಿಲ್ಲೆಗಳಲ್ಲಿ ಮಾಡಿದ್ವಿ. ಈ ಬಾರಿ ನಂದಿಯ ಬಗ್ಗೆ, ನಂದಿ ಅಳಿವಿನಂಚಿದೆ. ಯಾರಿಗೂ ಗೊತ್ತಾಗ್ತಿಲ್ಲ, ತನ್ನಷ್ಟಕ್ಕೆ ನಂದಿ ಎಲ್ಲಿ ಹೋಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಸಾಕುವ ಒಂದು ಇಚ್ಛೆ ಇದೆ. ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಂತ ಪ್ರವೀಣ್ ಸರದಾರ ಮತ್ತು ವಸ್ತುಭೂಷಣ ವಿರೋಧಿ ರಾಜಸ್ವಾಮ್ಯ ಒಟ್ಟು ಸೇರಿ ಇವರು ಒಂದು ಯೋಜನೆ ಮಾಡಿದ್ರು. ರಾಜ್ಯಾದ್ಯಂತ ನಂದಿ ಉಳಿಸುವ ಬಗ್ಗೆ ಒಂದು ರಥಯಾತ್ರೆ ಓಡಿಸಬೇಕಂತ ಯೋಜನೆ. ಅದಕ್ಕೊಂದು ರಾಧಾಷ್ಟಮಿ ಅಂತ ಕಾರ್ಯಕ್ರಮಕ್ಕೆ ಸೀತಾರಾಮ ಕೆರೆಯಲ್ಲಿ ಭಾರತಾದ್ಯಂತ ನಡಿಗೆಯಲ್ಲಿ ನಡೆದು ಗೋವಿನ ಬಗ್ಗೆ ಜಾಗೃತಿ ಮೂಡಿಸಿದರು. ಅವರು ಗೋಮಂದಿರಕ್ಕೆ ಬಂದಾಗ ಗೋ ಉಳಿಸಬೇಕಂದ್ರೆ ವಿಷ್ಣು ಸಹಸ್ರನಾಮ, ದೇವರೊಂದಿಗೆ ಒಂದು ಸಂಬಂಧ ಉಳಿಸಬೇಕಂತೆ ವಿಷ್ಣು ಸಹಸ್ರನಾಮವನ್ನು ಸೇರಿಸಿ ರಥಯಾತ್ರೆ ಮಾಡಿದರು. ಹಾಗೆ ಕಳೆದ 31 ಡಿಸೆಂಬರ್ 32ರಿಂದ ಈ ರಥಯಾತ್ರೆ ಮಂಗಳೂರಿನ ರಾಧಾಸ್ವಾಮಿ ಗೋಮಂದಿರದಿಂದ ಹೊರಟು ಹೊಲಾಲಿ, ಕೊಪ್ಪನಾಡು, ಕೊಲ್ಲೂರು ಹಾಗೆ ಉಡುಪಿ ಜಿಲ್ಲೆಯಿಂದ ಬಿಜಾಪುರ ಎಲ್ಲ ಹೊರಟು ಬ್ಯಾಂಗ್ಳೂರು ಮುದ್ದೇನಹಳ್ಳಿಯಲ್ಲಿ ಶಿವರಾತ್ರಿ ದಿವಸ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಉತ್ಸವ ನಡೆದು ಅಲ್ಲಿಂದ ಬೆಂಗಳೂರು, ಮೈಸೂರು, ಈಗ ಮಡಿಕೇರಿ ಬಂದಿದೆ. ಸುಮಾರು ಒಂದು 58 ದಿವಸಗಳ ಯಾತ್ರೆ ನಡೆಸಿ ಇಲ್ಲಿಗೆ ಬಂದಿದೆ. ಗೋವಿನ ಮತ್ತು ನಂದಿಯ ಉತ್ಪನ್ನ ಬಳಸಬೇಕು, ಮತ್ತು ಸಾವಯವ ಕೃಷಿ, ಮಣ್ಣು ಉಳಿಸಬೇಕು, ಮಣ್ಣು ಸಹ ಸತ್ವವನ್ನು ಕಳೆದುಕೊಳ್ಳುತ್ತಾ ಇದೆ, ಅದರ ಬಗ್ಗೆ ಜಾಗೃತಿ. ಮತ್ತು ಗೋವಿನ ಉತ್ಪನ್ನಗಳನ್ನು ಪ್ರತಿ ಮನೆಯಲ್ಲಿ ಬಳಸಿ, ಒಂದು ವೇಳೆ ಗೋವನ್ನು ಸಾಕಲಿಕ್ಕೆ ಸಾಧ್ಯ ಇರುವ ಅವರು ಗೋ ಉತ್ಪನ್ನಗಳನ್ನು ಬಳಸಬೇಕು. ರೈತರಿಗೆ ಅಂದರೆ ದೇಶಿ ದನದ ಉತ್ಪನ್ನ ಮಾತ್ರ ಆಗ್ತದೆ, ಜರ್ಸಿ ದನಗಳಿಂದ ಉತ್ಪನ್ನ ಅದು ಹಿಂದಿ ಆಗ್ತದೆ, ಅದು ಗೋವನ್ನು ಆ ದೇಶಿ ದನದ ಉತ್ಪನ್ನ ಅಂದರೆ ಗೋಮೂತ್ರ ಆಗಲಿ, ಸಾಬೂನು ಆಗಲಿ, ಧೂಪ, ಅದರ ಬಗ್ಗೆ ಮುಗಿಸಲೇಬಾರದು. ವಿವಿಧ ಉತ್ಪನ್ನಗಳನ್ನು ಗೋಶಾಲೆಗಳಲ್ಲಿ ತಯಾರು ಮಾಡಬೇಕು. ಇದನ್ನು ಬಳಸಿ ಗೋವನ್ನು ಉಳಿಸಬಹುದು, ರೈತರಿಗೆ ಸಹಾಯ ಮಾಡಬೇಕು. ಗೋವು ಮತ್ತು ರೈತರಿಗೆ ಸಂಬಂಧ. ರೈತರು ಗೋವಿನ ಉತ್ಪನ್ನಗಳಿಂದಲೇ ಅಂದರೆ ಜೀವಾಮೃತ, ಗೋತಾಮೃತ ಇದರಿಂದ ಕೃಷಿ ಮಾಡಬೇಕು. ಜನರಿಗೆ ವಿಷ ಕೊಡುವುದನ್ನು ನಿಲ್ಲಿಸಿ, ಜನರನ್ನು ಈ ಕೆಮಿಕಲ್ ಮತ್ತು ಇದರಿಂದ ಉಳಿಸಬೇಕೆಂದ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಈಗ ಸಂಜೆ ಮತ್ತು ಹಗಲೊತ್ತು ಗ್ರಾಮಗಳಲ್ಲಿ ಹೋಗಿ ಇದರ ಬಗ್ಗೆ ಅರಿವು ಮೂಡಿಸ್ತಾ ಹೋಗಿ ಸಂಜೆ ಹೊತ್ತು ಸಾಮೂಹಿಕ ವಿಷ್ಣು ಸಹಸ್ರನಾಮ ಮತ್ತು ಗೋವಿನ ಗೋಕತೆ ಬೇರೆ ಬೇರೆ ಜೋಡಿಸ್ತೀವಿ. ಇಲ್ಲಿ ಸ್ವಲ್ಪ ಕಷ್ಟ ಆಯಿತು, ಇಲ್ಲಿ ಜನರಿಗೆ ತುಂಬ ಜನ ಅರಿವು ಮೂಡಿಸಬೇಕು. ಅದರಿಂದ ಭಾರಿ ಬೇರೆ ಕಡೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ಮೆರವಣಿಗೆ ಆಗಲಿ, ರಾತ್ರಿ ಪ್ರೋಗ್ರಾಮ್ ಮಾಡಿ ಒಳ್ಳೆ ಮಾಡ್ತಾರೆ. ಮತ್ತು ದೇಶಿ ಗೋ ಮತ್ತು ಮಣ್ಣು ಇದಕ್ಕೆ ಭಾಳ ಹತ್ತಿರವಾದ ಸಂಬಂಧ ಇದೆ. ಈ ದೇಶಿ ಗೋವಿನ ಸಗಣಿ ಭೂಮಿಗೆ ಬಿದ್ದರೆ ಅಲ್ಲಿ ಎರೆಹುಳು ಇಲ್ಲಿ ಎಲ್ಲ ಓಲ್ಡ್ ಆಗಿದೆ, ಬೇರೆ ಕಡೆ ಸೆಕೆ ಬರ್ತದೆ. ಯಾಕಂದರೆ ಆ ಎರೆಹುಳು ಎಷ್ಟೋ ಸಾರಿ ಒಂದು ಗೋಮಯ ಬಿದ್ದರೆ ಎಷ್ಟೋ ಬಾರಿ ಭೂಮಿಯಿಂದ ಮೇಲೆ ಬಂದು 30 ಫೀಟ್ ಕೆಳಗೆ ಆ ಸೆಕೆ ಮೇಲೆ. ಆದರೆ ಗೋವಿಗೆ ಮತ್ತು ಭೂಮಿಗೆ ಅತಿ ಪ್ರಾಮುಖ್ಯತೆ. ಗೋವನ್ನು ಉಳಿಸುವುದು ನಮ್ಮ ಅತಿ ಧರ್ಮ. ಗೋ, ಗೀತಾ, ಗಾಯತ್ರಿ, ಗಂಗೆ ಈ ಧರ್ಮದ 4 ಸ್ತಂಭ. ಇದು ಅಳಿವಿನಂಚಿದೆ, ಯಾರಿಗೂ ಗೊತ್ತಿತ್ತು, ಇದನ್ನೆಲ್ಲರೂ ಓದ್ತಾ ಇದೆ. ಗೋವನ್ನು ಯಾರು ಸಾಯಿಸುವುದಲ್ಲ, ಗೋವೇ ವಿಧಾನ ತನ್ನನ್ನು ತಾನು ಸಾಯಿಸಿದೆ. ಯಾಕಂದರೆ ಅಪ್ಪ ಅಮ್ಮ ಇದ್ದಾರೆ, ಅಪ್ಪ ಅಮ್ಮನಿಗೆ ಮನೆಯಲ್ಲಿ ಏನಾದರೂ ಬೇಜಾರಾಗ್ತದೆ ಮಕ್ಕಳಿಂದ, ಅವ್ರು ಯಾವಾಗ ನಾವು ಪ್ರಾಣ ಬಿಡ್ತೇವೆ, ಯಾವಾಗ ಸಾಯ್ತೇವೆ, ಯಾವಾಗ ಬಿಟ್ಟು ಹೋಗೋದು, ಆ ಥರ ಯೋಚನೆ ಮಾಡ್ತೀವಿ. ಹಾಗೆ ಗೋವು ಕೂಡ ಹಾಗೆ, ಗೋವನ್ನು ಯಾರಿಗೂ ಸಾಯಿಸೋಕ್ಕಾಗೋದಿಲ್ಲ. ಯಾಕಂದರೆ 33 ಕೋಟಿ ದೇವರ ಇದೆ. ಅದೇ ಒಂದು ತನ್ನಷ್ಟಕ್ಕೊಂದು ತನ್ನನ್ನು ತಾನು ಅರ್ಪಣೆ ಮಾಡ್ತೇವೆ. ಯಾಕೆ ಇಲ್ಲಿ ನಮ್ಮ ಸಾಕುವವರು ಆ ಥರ ಸಾಕುವಂತ ಯೋಚಿಸುವರು, ಯಾರು ಈಗ ಯೋಚಿಸ್ತಾರೆ ಅದರ ಬಗ್ಗೆ ಚಿಂತಿಸ್ತಿಲ್ಲ, ಗೋವಿನ ಬಗ್ಗೆ ಚಿಂತಿಸ್ತಾರೆ. ಅದಕ್ಕೆ ಬೇಜಾರಾಗಿ ಅದೇ ತನ್ನಷ್ಟಕ್ಕೆ ಅಲ್ಲಿಗೆ ಹಚ್ಚಿದ್ರು. ಒಂದು ವೇಳೆ ಗೋವು ಈ ಭೂಮಿಯಿಂದ ಬಿಟ್ಟು ಹೋದರೆ ನಮಗೆ ಯಾರಿಗೂ ಉಳಿದಿಲ್ಲ. ಯಾಕಂದರೆ ನಾವು ಬಿಟ್ಟು ಹೋಗಲೇಬೇಕಾಗುತ್ತೆ. ಗೋವು ಅತಿ ಪ್ರಾಮುಖ್ಯತೆ, ಅದನ್ನು ತಿಳಿಸುತ್ತಾ
ಪೂರಾ ಕರ್ನಾಟಕ ರಾಜ್ಯದಲ್ಲಿ ತುಂಬ ಯಶಸ್ಸು ಕಾರ್ಯಕ್ರಮವಾಗಿದೆ. ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದೇವೆ. ಮತ್ತು ಮೈಸೂರು ರಾಜ್ಯ ಸಹ ತುಂಬ ಶಾಸಕರು ಬಂದಿದ್ದಾರೆ, ಎಲ್ಲರಿಗೂ ಇದು ಮಾಡಿದ್ದಾರೆ. ಕೃಷಿಕರಿಗೆ ಯಾರು ನಂಬಿ ಸರ್ಕಾರ ಅವರಿಗೆ 11,000 ರೂಪಾಯಿ ತಿಂಗಳಿಗೆ ಇದು ಬಜೆಟಲ್ಲಿ ಮೀಸಲಿಡಬೇಕಂತ ಹೇಳಿದ್ದೇವೆ. ಮತ್ತು ನಂದಿಗೂಡ ಅಂತ ಬಸವಗಿರದರು ಅವರು ತುಂಬ ಅತಿ ಸ್ಪೀಡಾಗಿ ಮಾಡ್ತಾರೆ. ರೈತರು ಅವರೇ ಯೋಚಿಸ್ತಿದ್ದಾರೆ, ನಾವು ಎಲ್ಲಿಗೆ ಹೋಗ್ತಿದ್ದೇವೆ, ಜನರನ್ನು ಸಾಯಿಸ್ತಿದ್ದೇವೆ. ನಾವು ಕೃಷಿಗೆ ವಿಷ ಹಾಕಿ ನಾವೇನು ಸಾಯ್ತಿದ್ದೇವೆ, ಜನರನ್ನು ಸಾಯಿಸುವಂಥ ಒಂದು ಪಾಪದ ಕೆಲಸ ಮಾಡ್ತಿದ್ದೇವೆ. ಯಾರು ಇದು ಮಾಡ್ತಿಲ್ಲ, ಒಳ್ಳೆಯ ಕೆಲಸ ಅಲ್ಲ. ಹಣಕ್ಕೋಸ್ಕರ ಜನರನ್ನು ಸಾಯಿಸೋದು ಅಂತ ಹೇಳ್ತೇವೆ. ಒಂದು ಕೆಮಿಕಲ್ ಹಾಕ್ತೇವೆ, ಅದನ್ನು ಜನರು ತಿಂತಾರೆ, ಸ್ಲೋ ಪಾಯ್ಸನ್ ಕೊಡ್ತಾ ಇದೆ ಜನರಿಗೆ, ಅದು ರೈತರಿಂದ ಆಗ್ತಾಯಿದೆ. ಅದು ಗೊತ್ತಾಗ್ತಿಲ್ಲ, ದಿನ ಆಗ್ತಾ ಇದೆ. ಇದನ್ನು ತಡೆಯಬೇಕು. ಸಾವಯವ ಕೃಷಿ ಮಾಡಿ ಭಾರತದಲ್ಲಿ ಗುರುಕುಲ ಆಧಾರಿತ ಕೃಷಿ ಪದ್ಧತಿ, ಗೋಕುಲ ಆಧಾರಿತ ಕೃಷಿ ಪದ್ಧತಿ ಮತ್ತು ಗುರುಕುಲ ಆಧಾರಿತ ನೀವು ಬರಬೇಕಂತ ನಮ್ಮ ಪ್ರಯತ್ನ. ಮತ್ತು ನಾವು ಏನು ದೇವರ ಮೇಲೆ ಅದಕ್ಕೋಸ್ಕರ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕಂತ ನಾವು ಯೋಚನೆ ಮಾಡ್ತೇವೆ. ತಮ್ಮಲ್ಲಿ ವಿನಂತಿ ಏನಂದರೆ, ಗೋ ಸಾಕಿದ್ದಾರೆ, ಯಾರು ಗೋ ಸಾಕ್ತಾರೆ ಅವರಿಗೆ ಸಹಾಯ ಮಾಡಲಿಲ್ಲ ಅಂದರೂ ಒಂದು ಒಳ್ಳೆಯ ಮಾತು, ಈ ಗೋ ಸಾಕಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವರಿಗೆ ಖುಷಿ ಆಗುತ್ತೆ. ಮತ್ತೊಂದು ಸಹಾಯ ಮಾಡ್ಬೋದು. ಏನಾದ್ರು ಮತ್ತೊಂದರೆ ಗೋ ಉತ್ಪನ್ನಗಳನ್ನು ಬಳಸ್ಬೋದು. ತುಂಬ ಗೋ ಉತ್ಪನ್ನ ನಮ್ಮ ಗೋಸಾಲ ಬೇರೆ ಬೇರೆ ಗೋಸಾಲೆಯಲ್ಲಿ ಮಾಡ್ತಾರೆ, ಇಲ್ಲಿ ಸಹ ಮಾಡ್ತಾರಲ್ಲ, ಅವರಿಂದ ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲರೂ ಗೋ ಉತ್ಪನ್ನ. ಇವತ್ತಿನಿಂದಲೇ ಒಂದು ದೀಕ್ಷೆ ತಗೊಳ್ಳಿ, ನಾವು ಗೋವನ್ನು ರಕ್ಷಿಸಲು ಹಣ ಕೊಡುತ್ತೇವೆ. ಹೀಗೆ ಗೋ ಉತ್ಪನ್ನ ಬಳಸಬೇಕು, ಎಲ್ಲಿ ಗೋಶಾಲೆಗೆ ಅಲ್ಲಿ ಒಂದು ವಾರಕ್ಕೊಮ್ಮೆ ಹೋಗ್ಬೋದು. ಮತ್ತು ಕೃಷಿಕರಲ್ಲಿ ಇದರ ಬಗ್ಗೆ ಚಿಂತನೆ ಮಾತನಾಡ್ಬೋದು. ಹೀಗೆ ಶಿಲ್ಪ ಅವರ ಹತ್ರ ಮಾತಾಡೋದು, ಕೆಮಿಕಲ್ ಏನಾಗುತ್ತೆ ಇದು ಎಲ್ಲರೂ ಅವರಿಗೆ ತಿಳುವಳಿಕೆ ಕೊಡ್ಬೋದು. ಸಿಟಿ ಇಲ್ಲಾಂದರೆ ನಿಮಗೆ ವಿಷಯ ಕೊಡ್ತಿದ್ದಾರೆ ಅಲ್ವಾ, ಇದು ಸಿಟಿ ಅಲ್ಲ. ಹಾಗೆ ನಾವು ಬದುಕಬೇಕಂದ್ರೆ ಗೋ ನಮ್ಮ ಜೊತೆ ಇರಬೇಕು. ಮತ್ತು ನಾವು ಸಹ ಅಲ್ಲಲ್ಲಿ ಗೋಮಂದಿರವನ್ನು ಅಂದರೆ ಗೋವನ್ನು ಗೋಶಾಲೆಗಳನ್ನು ಸಾಕೋದಲ್ಲ, ರೈತರೇ ಗೋ ಸಾಕಬೇಕು ಅಂತ ನಮ್ಮ ಗೋಮಂದಿರದಿಂದ ಸುಮಾರು 1,000 ದನವನ್ನು ಎಲ್ಲರಿಗೂ ಕೊಟ್ಟಿದ್ದೀವಿ. ನಂದಿ ಮತ್ತು ಒಂದು ಹಸುವನ್ನು ಎಲ್ಲರಿಗೂ ಕೊಡ್ತಾ ಇದ್ದೀವಿ. ನಾವು ಗೋಶಾಲೆಯಲ್ಲಿ ಸಾಕು, ಗೋಶಾಲೆಯಲ್ಲಿ ಅನಾಥಾಶ್ರಮ ಬೇಡ ಅಂತನ್ನೆಲ್ಲ ಗೋಶಾಲೆ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಅಲ್ಲಲ್ಲಿ ಒಂದು ಗೋಮಂದಿರ ಇಲ್ಲಿ ಸಂಘಟನೆ ಮಾಡ್ತೇವೆ, ಭಜನೆ ಮಾಡ್ತೇವೆ. ಚಿಕ್ಕದು 5 ಹಸು, 1 ನಂದಿ, ಅದನ್ನಿಟ್ಟು ಒಂದು ಗೋಮಂದಿರ ಮಾಡ್ಬೋದು. ಇಲ್ಲಿ ಜಾಗ ಇದೆ, ಅಲ್ಲಿ ಗೋಮಂದಿರ ಮಾಡ್ಬೋದ, ಇಲ್ಲ ಚಿಕ್ಕದು ಜಾಗ ಸಾಕು ಗೋಶಾಲೆ. ಏನು ಬೇಕು, ಮಲೆನಾಡು ಗೀತೆ ಇದೆ, ಕಲಾವಿದೆ, ಇಲ್ಲಿ ದೇಶಿ ಸ್ಥಳೀಯವನ್ನು ಸಹ ಸಾಕ್ಬೋದು. ಆ ಥರ ಮಾಡಿ ನಾವು